ದರ್ಶನ್ ವರ್ಸಸ್ ಧನ್ವೀರ್ ನಡುವೆ ಬೆಂಕಿ ಹಚ್ಚಿದ್ಯಾರು? ಬ್ರೇಕಿಂಗ್ ನ್ಯೂಸ್. ಅಣ್ಣ ತಮ್ಮಂದಿರಂತಿದ್ದಂತಹ ಇಬ್ಬರ ಮಧ್ಯೆ ತಂದಿಟ್ಟು ಸೈಲೆಂಟ್ ಆಗಿದ್ಯಾರು? ಜುನೈದ್ ಖಾನ್ ಅವರನ್ನ ದಾಸ್ನಿಂದ ದೂರ ಮಾಡಿದಂತಹ ಲಕ್ಷ್ಮಿ ಯಾರು? ವಿಜಿ ಈ ಗಜಿಬಿಜಿ ಬೇಕಿತ್ತ? ದರ್ಶನ್ ಪಾಲಿಗೆ ಕಂಟಕ ಆಗ್ತಾ ಇರೋದಾದ್ರೂ ಏನು? ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಕಂಬಿ ಹಿಂದೆ ಇದ್ದಾರೆ. ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ತೊಂದರೆಗಳು, ಎಲ್ಲಾ ಹಿನ್ನಡೆಗಳು ದರ್ಶನ್ಗೆ ಆಗ್ತಾ ಇದೆ. ಬೇಲ್ ಸಿಕ್ಕಿದ್ದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದೆ. ಒಳಗಡೆ ದರ್ಶನ್ ಬೇಲ್ ಸಿಗುತ್ತೋ ಇಲ್ವೋ, ಯಾವಾಗ ಹೊರಗೆ ಹೋಗ್ತೀನಿ ಅನ್ನುವಂತಹ ಯೋಚನೆಯಲ್ಲಿದ್ದಾರೆ. ಆದರೆ ಹೊರಗಡೆ ಬೇರೆದ್ದೇ ರೀತಿಯ ಬೆಳವಣಿಗೆಗಳು ಸಹ ನಡೀತಾ ಇದೆ. ದರ್ಶನ್ ಆಪ್ತರು ಅಂತ ಅನ್ಸ್ಕೊಂಡವ್ರು ಎಲ್ಲರೂ ಕೂಡ ಒಬ್ಬೊಬ್ಬರೇ ದೂರ ಆಗ್ತಾ ಇದ್ದಾರೆ. ಜುನೈದ್ ಖಾನ್ ದರ್ಶನಿಂದ ದೂರ ಆದ್ರು. ಪ್ರಾಣಕ್ಕೆ ಪ್ರಾಣ ಕೊಡೋ ತರ ಇದ್ದಂತಹ ಧನ್ವೀರ್ ಕೂಡ ಈಗ ದರ್ಶನಿಂದ ದೂರ ಆಗ್ತಿದ್ದಾರೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಅದಲ್ಲದೆ ದರ್ಶನ್ ಅತ್ಯಾಪ್ತರು ಅಂತ ಅನ್ನಿಸ್ಕೊಂಡವ್ರು ಎಲ್ಲರೂ ಕೂಡ ಇವತ್ತು ದರ್ಶನಿಂದ ದೂರ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು? ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದನ್ನೆಲ್ಲ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ವಾ? ವಿಜಿ ಮಾಡ್ಕೊಂಡಿರುವಂತಹ ಗಜಿಬಿಜಿಗಳಿಂದ ಇಷ್ಟೆಲ್ಲ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆಯಾ? ದರ್ಶನ್ಗೆ ಮತ್ತಷ್ಟು ಸಂಕಟ ಎದುರಾಗುತ್ತಾ? ಡಿ ಕಂಪನಿಯ ಅಡ್ಮಿನ್ ಸೇರಿದಂತೆ ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆಗಿರುವುದು ದರ್ಶನ್ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯ ಸಾಧ್ಯತೆಯನ್ನ ಹುಟ್ಟುಹಾಕಿದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಟ ದರ್ಶನ್ಗೆ ಮರಣದಂಡನೆಯೋ ಅಥವಾ ಜೀವಾವಧಿ ಶಿಕ್ಷೆಯೋ ಎಲ್ಲವೂ ಅಭಿಮಾನಿಗಳ ಆಶೀರ್ವಾದ ಅನ್ನೋ ತರ ಆಗ್ತಾ ಇದೆ. ದರ್ಶನ್ ನಮ್ದಂತವರಿಂದಲೇ ದರ್ಶನ್ಗೆ ಇವತ್ತು ಅನ್ಯಾಯ ಆಗ್ತಾ ಇದೆಯಾ ಅನ್ನುವಂತಹ ಚರ್ಚೆಗಳು ಸಹ ಈಗ ಸದ್ಯ ಪ್ರಾರಂಭ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿದೆ. ಈಗ 1 ವರ್ಷ ಅವರಿಗೆ ಜಾಮೀನು ಕೂಡ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆದರೂ ವಕೀಲರು ಪುನರ್ ಪರಿಶೀಲನೆ ಅರ್ಜಿಯನ್ನ ಸಲ್ಲಿಕೆ ಸಹ ಮಾಡಿದ್ರು. ಏನೋ ಒಂದು ಕಾರಣ ಹೇಳಿ ಜಾಮೀನು ಕೇಳುವಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಇದೀಗ ಎಲ್ಲವೂ ಕಂಪ್ಲೀಟ್ ಆಗಿ ಉಲ್ಟಾ ಪಲ್ಟಾ ಆಗಿದೆ. ಅದಲ್ಲದೆ ದರ್ಶನ್ಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇದೆ. 49ನೇ ಸಾಕ್ಷಿದಾರ ಸಂದೀಪ್ ನನಗೆ ಕೆಲವರಿಂದ ಸಾಕ್ಷಿ ಹೇಳದಂತೆ ಬೆದರಿಕೆ ಬರ್ತಾ ಇದೆ ಅಂತ ನೇರವಾಗಿ ಕೋರ್ಟ್ಗೆ ಹೇಳಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂತಹ ನ್ಯಾಯಾಧೀಶರು ಸೂಕ್ತ ಭದ್ರತೆ ಕೊಡೋದಲ್ಲದೆ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕದಂತಹ ಪ್ರಕರಣವನ್ನು ದಾಖಲಿಸಿ ವಿಚಾರಣೆಯನ್ನು ನಡೆಸುವಂತೆ ಆದೇಶವನ್ನು ಸಹ ಮಾಡಿದ್ರು. ಇದೀಗ ಕಾಮಾಕ್ಷಿಪಾಳ್ಯ ಪೊಲೀಸರು 3 ದರ್ಶನ್ ಅಭಿಮಾನಿಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘ ಡಿ ಕಂಪನಿಯ ಸದಸ್ಯರೂ ಕೂಡ ಬಂಧನ ಆಗ್ತಾ ಇದ್ದಾರೆ. ಇದು ದರ್ಶನ್ ಕೇಸ್ನ ಕುಣಿಕೆ ಮತ್ತಷ್ಟು ಬಿಗಿಯಾಗುವಂತೆ ಮಾಡ್ತಾ ಹೋಗ್ತಾ ಇದೆ. ಇನ್ನು ಸಾಕ್ಷಿಗೆ ಬೆದರಿಕೆ ಹಾಕಿದ್ದು ದರ್ಶನ್ ಅಭಿಮಾನಿಗಳು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ.
ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ವಿರೋಧಿಸಿ ಸರ್ಕಾರ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತಹ ಸಂಭವ ಇದೆ. ಸಾಕ್ಷಿಗಳಿಗೆ ದರ್ಶನ್ ಕಡೆಯವರೇ ಬೆದರಿಕೆ ಹಾಕಿದ್ದು ಅಂತ ಹೇಳಿ ಸಾಬೀತಾದ್ರೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ಕೂಡ ಆಗಬಹುದು. ಎಲ್ಲವೂ ಕೋರ್ಟ್ ವಿವೇಚನೆಗೆ ಬಿಟ್ಟಂತಹ ವಿಚಾರ. ದರ್ಶನ್ ತಪ್ಪು ಮಾಡಿಲ್ಲ ಅಂತ ಅಲ್ಲ, ಕೊಲೆ ಮಾಡೋದು ಸಹ ತಪ್ಪೆ. ಆದ್ರೂ ದರ್ಶನ್ ಮತ್ತೆ ಹೊರಗೆ ಬರ್ತಾರೆ ಅಂತ ತುಂಬಾ ಜನ ಒಳ್ಳೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಆದ್ರೆ ಕೆಲವು ಕಿಡಿಗೇಡಿ ಅಭಿಮಾನಿಗಳು ಅಂಧಾಭಿಮಾನ ತೋರಿಸ್ತಾ ದರ್ಶನ್ ಹಾಗೆ ಅವರಿಗೆ ಕಂಟಕ ಆಗ್ತಾ ಇದ್ದಾರೆ. ಹಾಗೆ ಶಾಕಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ, ಪ್ರಾಣ ಸ್ನೇಹಿತ ಧನ್ವೀರ್ ಅವರು ದರ್ಶನ್ ಅವರ ಹತ್ರಕ್ಕೂ ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ದರ್ಶನ್ ಕಷ್ಟದ ಸಮಯದಲ್ಲೆಲ್ಲ ಸಾಥ್ ಕೊಟ್ಟಿದ್ದಂತಹ ಧನ್ವೀರ್ ಈಗ ಬೇಜಾರು ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ವಿಜಯಲಕ್ಷ್ಮಿ ಅವರ ನಡೆ ಅಂತ ಕೂಡ ಹೇಳಲಾಗ್ತಾ ಇದೆ. ದರ್ಶನ್ ಅವರಿಗೆ ತೀರಾ ಹತ್ತಿರದಲ್ಲಿದ್ದಂತಹ ಜುನೈದ್ ಖಾನ್ ಅವರನ್ನ ಕೂಡ ದರ್ಶನ್ ಅವರಿಂದ ದೂರ ಮಾಡಲಾಗಿದೆ. ದರ್ಶನ್ ಆಪ್ತರನ್ನ ದರ್ಶನ್ ಮನೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ಯಾರ ಸಂಪರ್ಕಕ್ಕೂ ಸಿಗಬಾರ್ದು, ದರ್ಶನ್ ತಾನು ಹೇಳ್ದ ಹಾಗೆ ಮಾತ್ರ ಕೇಳಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈ ರೀತಿಯ ಘಟನೆಗಳು ಸಂಭವಿಸ್ತಾನೆ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಈಗ ಲಭ್ಯ ಆಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯ ಸುತ್ತ ಈ ಎಲ್ಲ ವಿಚಾರಗಳ ಅನುಮಾನದ ಹೊತ್ತ ಬೆಳೀತಾ ಹೋಗ್ತಾ ಇದೆ. ದರ್ಶನ್ ಜೈಲಿನಲ್ಲಿದ್ದಂತಹ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರ ಕೆಲ ನಡೆನುಡಿಗಳು ಈ ಸಂಶಯಗಳನ್ನು ಹುಟ್ಟುಹಾಕುವಂತೆ ಮಾಡ್ತಾ ಇದೆ. ದರ್ಶನ್ಗೆ ಮರಣದಂಡನೆಯೋ ಅಥವಾ ಜೀವಾವಧಿಯೋ ಅನ್ನುವಂತಹ ಚರ್ಚೆಗಳು ಅಭಿಮಾನಿಗಳಿಗೆ ಮತ್ತಷ್ಟು ಭಯವನ್ನು ಮೂಡಿಸ್ತಾ ಇದೆ. ನಿಜವಾಗಿಯೂ ದರ್ಶನ್ಗೆ ಇದು ಕೆಟ್ಟ ಕಾಲ, ಎಲ್ಲವನ್ನ ಸಹ ಮೆಟ್ಟಿ ನಿಂತು ದರ್ಶನ್ ಹೊರ ಬರ್ತಾರಾ ಅನ್ನುವಂತಹದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.